ತಾಯಿ ಚೆನ್ನಮ್ಮ ಅವರ ನಿಧನದ ಬಳಿಕ ಮೊದಲ ಬಾರಿಗೆ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಭಾವುಕರಾಗಿ ಕಣ್ಣೀರಿಟ್ಟಿದ್ದಾರೆ. 2001ರ ಆಸಿಡ್ ದಾಳಿ ಪ್ರಕರಣವನ್ನು ನೆನೆದು ಮಾತನಾಡಿದ ಅವರು, ಆ ಘಟನೆ ತಮ್ಮ ತಾಯಿಯ ಬದುಕಿನ ಮೇಲೆ ಆಳವಾದ ಪರಿಣಾಮ ಬೀರಿತ್ತು ಅಂತ ಹೇಳುತ್ತಾ ಭಾವುಕರಾದರು. 2001ರಲ್ಲಿ ಆಸಿಡ್ ದಾಳಿ ಆಗದೆ ಹೋಗಿದ್ರೆ ನಮ್ಮ ಅಮ್ಮ ಇಷ್ಟು ಬೇಗ ಸಾವನ್ನಪ್ಪುತ್ತಿರಲಿಲ್ಲ. ಅಂದು ರೇವಣ್ಣನನ್ನ ಮುಗಿಸಲೇಬೇಕು ಎಂಬ ಸಂಚು ರೂಪಿಸಲಾಗಿತ್ತು. ನಾನು ಅಲ್ಲಿರದ ಕಾರಣ ನಮ್ಮ ತಾಯಿ ಆ ನೋವನ್ನ ಅನುಭವಿಸಿದ್ರು. ಆ ಘಟನೆ ಅವರ ಆರೋಗ್ಯದ ಮೇಲೂ ಪರಿಣಾಮ ಬೀರಿತು ಅಂತ ಕಣ್ಣೀರಿಟ್ಟಿದ್ದಾರೆ. ತಮ್ಮ ತಾಯಿ ದೇವತೆಯಂತೆ ಕುಟುಂಬವನ್ನ ಸಾಕಿದ್ರು, ಮನೆಯ ಜವಾಬ್ದಾರಿಯನ್ನ ಸಂಪೂರ್ಣವಾಗಿ ಹೊತ್ತುಕೊಂಡರು. ನಮ್ಮ ತಂಗಿಯರು ಅವರನ್ನ ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಂಡ್ರು. ನಾವು ಆಗಾಗ ಭೇಟಿ ನೀಡಿ ಅಮ್ಮನನ್ನ ನೋಡಿಕೊಳ್ತಿದ್ವಿ ಅಂತ ಹೇಳಿದ್ದಾರೆ. ತಾಯಿಯ ಕೊನೆಯ ಕ್ಷಣಗಳನ್ನ ನೆನೆದು ಮಾತನಾಡಿದ ರೇವಣ್ಣ, ನಮ್ಮ ತಂದೆ ಬಂದು ಅಮ್ಮನ ಹಣೆಗೆ ಕುಂಕುಮ ಇಟ್ಟು ಹೂವು ಮುಡಿಸಿದ ತಕ್ಷಣವೇ ಅವರು ಸಾವನ್ನಪ್ಪಿದ್ರು. ಇಂತಹ ಸಾವು ಯಾರಿಗೂ ಬರಲ್ಲ. ಅಪ್ಪ ಅಮ್ಮ 72 ವರ್ಷಗಳ ಕಾಲ ಜೊತೆಯಾಗಿ ಜೀವನವನ್ನ ನಡೆಸಿದ್ರು. ತಂದೆಯ ರಾಜಕೀಯ ಬೆಳವಣಿಗೆಯ ಹಿಂದೆ ತಾಯಿಯ ಅಪಾರ ತ್ಯಾಗ ಮತ್ತು ಬೆಂಬಲ ಇತ್ತು ಅಂತ ಭಾವುಕರಾಗಿದ್ದಾರೆ. ನಾನು ಮತ್ತು ಕುಮಾರಸ್ವಾಮಿ ಈ ಮಟ್ಟಕ್ಕೆ ಬೆಳೆಯಲು ನಮ್ಮ ತಾಯಿಯೇ ಪ್ರಮುಖ ಕಾರಣ. ಅವರು ಎಂದಿಗೂ ಪ್ರಚಾರವನ್ನ ಬಯಸಲಿಲ್ಲ, ಮನೆಯಲ್ಲೇ ಇದ್ದು ಕುಟುಂಬವನ್ನ ಕಟ್ಟಿದ್ರು ಅಂತ ಹೇಳಿದ್ರು. 1962ರ ನೆನಪುಗಳನ್ನ ಹಂಚಿಕೊಂಡ ಅವರು, ಆಗ ನಮ್ಮ ತಂದೆ 10 ರೂಪಾಯಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ನಂತರ ಶಾಸಕರಾದ್ರು. ಆ ಹಳೆಯ ಮನೆಯೊಂದಿಗೆ ತಾಯಿಗೆ ಭಾವನಾತ್ಮಕ ನಂಟಿದ್ದ ಕಾರಣ ಅಂತಿಮ ಯಾತ್ರೆಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಆ ಮನೆಯ ಸಮೀಪಕ್ಕೂ ಕೊಂಡೊಯ್ಯಲಾಯಿತು ಅಂತ ತಿಳಿಸಿದ್ದಾರೆ. ಇನ್ನು ಅಂತ್ಯಕ್ರಿಯೆ ವೇಳೆ ಸಹಕರಿಸಿದ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಸರ್ಕಾರಕ್ಕೆ ಕೃತಜ್ಞತೆ ಸಲ್ಲಿಸಿದ ರೇವಣ್ಣ, ಹಾಸನ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಸೇರಿದಂತೆ ಎಲ್ಲ ಅಧಿಕಾರಿಗಳು ಉತ್ತಮ ವ್ಯವಸ್ಥೆ ಮಾಡಿದ್ದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ಕಾರಿ ಗೌರವ ನೀಡಿದ್ದು ಅದಕ್ಕಾಗಿ ಅವರಿಗೆ ಧನ್ಯವಾದಗಳು. ರಾಜಕೀಯ ಬೇರೆ, ಮಾನವೀಯತೆ ಬೇರೆ ಅಂತ ಹೇಳಿದ್ದಾರೆ. ಅಂತಿಮವಾಗಿ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ ಕೇಂದ್ರ ಮತ್ತು ರಾಜ್ಯ ಸಚಿವರು, ಶಾಸಕರು, ಮಾಜಿ ಶಾಸಕರು ಹಾಗೂ ಸಾವಿರಾರು ಜನರಿಗೆ ಧನ್ಯವಾದವನ್ನ ತಿಳಿಸಿದ ಅವರು, ಜುಲೈ 30ರಂದು ತಾಯಿ ಚೆನ್ನಮ್ಮ ಅವರ ಆರಾಧನಾ ಮಹೋತ್ಸವ ನಡೆಯಲಿದೆ. ಇದರಲ್ಲಿ ಯಾವುದೇ ಪಕ್ಷದ ಭೇದವಿಲ್ಲದೆ ಎಲ್ಲರೂ ಭಾಗವಹಿಸಬೇಕು. ನಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಅಂತ ಹೇಳಿದ್ದಾರೆ.